ರಾಜಕೀಯದಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದ ರಾಜಕೀಯದಲ್ಲಂತೂ ಇವತ್ತಿನ ಚಡ್ಡಿ ದೋಸ್ತ್ಗಳು ನಾಳಿನ ಆಜನ್ಮ ಶತ್ರುಗಳಾಗ್ತಿದ್ದಾರೆ, ಹೊಡೆದಾಡ್ತಿದ್ದಾರೆ, ಬಡಿದಾಡ್ತಿದ್ದಾರೆ. ಅಂಥ ಮಿತ್ರ ಶತ್ರುಗಳ ಹೊಡೆದಾಟದ ದೃಶ್ಯಗಳನ್ನು ತೋರಿಸ್ತೀನಿ ಬನ್ನಿ. ದೃಶ್ಯ 5. ಕುಚುಕು ದೋಸ್ತುಗಳೀಗ ಬದ್ಧ ವೈರಿಗಳು. BS ಯಡಿಯೂರಪ್ಪ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಮುಖ್ಯಮಂತ್ರಿಯಾಗಿ ರಾಜ್ಯ ಆಳಿದವರು, ಈಗ KJP ಒಡೆಯ. ಇವರ ಕುಚುಕ್ ದೋಸ್ತ್ ಯಾರು ಗೊತ್ತಾ? ಶಾಂತವೀರಪ್ಪ ಗೌಡ. BJPಯಲ್ಲಿದ್ದಾಗ ಇವರ ಸ್ನೇಹ ಕಂಡು ಹೊಟ್ಟೆ ಕಿಚ್ಚು ಪಟ್ಟವರೇ ಹೆಚ್ಚು. ಅಂಥ ಗಾಢ ಸ್ನೇಹ. ಕುಚುಕು 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 ನೀನು ಚಡ್ಡಿ ದೋಸ್ತಿ ಕಾಣೋ ಕುಚುಕು, ಜೀವಕ್ಕಿನ್ನ ದಾಸ್ತಿ ಕಾಣೋ ಕುಚುಕು. ಆದ್ರೆ ಈಗ ಇವರಿಬ್ಬರು ಬದ್ಧ ವೈರಿಗಳು. ಶಿವಮೊಗ್ಗದ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವರಿಬ್ಬರು ಪ್ರತಿಸ್ಪರ್ಧಿಗಳು. ಯಡಿಯೂರಪ್ಪ KJPಯಿಂದ ಅದೃಷ್ಟ ಪರೀಕ್ಷಿಸಿದ್ರೆ, ಶಾಂತವೀರಪ್ಪ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ದೃಶ್ಯ 6. ಚಟ್ಟಿ ದೋಸ್ತುಗಳಿಗೆ ಏನಾಯ್ತು? ಇನ್ನು ಯಡಿಯೂರಪ್ಪ ಹಾಗೂ ಉಪಮುಖ್ಯಮಂತ್ರಿ ಈಶ್ವರಪ್ಪ ಚಡ್ಡಿ ದೋಸ್ತ್ಗಳಾಗಿದ್ರು. ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಆತ್ಮೀಯರಾಗಿದ್ರು. ಆದ್ರೆ ಈಗ ಇವರಿಬ್ಬರು ಒಬ್ಬರನ್ನೊಬ್ಬರು ಕಂಡ್ರೆ ಬುಸ್ ಬುಸ್ ಅಂತ ವಿಷ ಕಾರ್ತಿದ್ದಾರೆ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರೋ ಈಶ್ವರಪ್ಪ ಅವರನ್ನ ಸೋಲಿಸಲು ಯಡಿಯೂರಪ್ಪ ಕಟಿಬದ್ಧರಾಗಿದ್ದಾರೆ. ಅಂಥ ವೈರತ್ವ ಇವರಿಬ್ಬರದ್ದು. ಬಿಜೆಪಿ ಮುಳುಗ್ತಾರೆ ಅಡಗು ಅನ್ನುವಂಥದ್ದು ಈಶ್ವರಪ್ಪನಿಗೆ ಗೊತ್ತಾಗುತ್ತೆ. ಮೊದಲು ಈಶ್ವರಪ್ಪ ತನ್ನ ಕ್ಷೇತ್ರದಲ್ಲಿ ಗೆಲ್ಲಿ ಆಮೇಲೆ. ದೃಶ್ಯ 7. ವಿಜಯನಗರದ ಮಿತ್ರರಿಗೇನಾಯ್ತು? दोस्ती हम नहीं तोड़ेंगे तोड़ेंगे दम मगर तेरा साथ ना छोड़ेंगे ये दोस्ती हम नहीं तोड़ेंगे. ಇದು ಒಂದು ಕಾಲದಲ್ಲಿ ವಿಜಯನಗರದ ಹೃದಯದ ಗೆಳೆಯರಾಗಿದ್ದ ಮಾಜಿ ಸಚಿವ ವಿ ಸೋಮಣ್ಣ ಹಾಗೂ ಶಾಸಕ ಎಂ ಕೃಷ್ಣಪ್ಪ ನಡುವಿನ ಸಂಬಂಧ. ವ್ಯವಹಾರದಿಂದ ಆರಂಭವಾದ ಇವರ ಸಂಬಂಧ ಗಾಢವಾಗುತ್ತಲೇ ಹೋಯಿತು. ಇವರ ಸ್ನೇಹ ಅನೇಕರಿಗೆ ಮಾದರಿಯಾಗಿತ್ತು. ಆದರೆ ರಾಜಕೀಯ ಮೇಲಾಟದಲ್ಲಿ ಇವರ ಸಂಬಂಧಗಳು ಹಳಸಿ ಹೋದವು. ಮಿತ್ರರು ಕಡುವೈರಿಗಳಾದ್ರು. ಒಬ್ಬರನ್ನೊಬ್ಬರು ಕಂಡ್ರೆ ಹಲ್ಲು ಕಡಿಯುವಷ್ಟು ದ್ವೇಷ ಬೆಳೆಯಿತು. ಈಗ ಇವರಿಬ್ಬರು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖಾಮುಖಿಯಾಗುತ್ತಿದ್ದಾರೆ. ವಿ ಸೋಮಣ್ಣ ಬಿಜೆಪಿ ಅಭ್ಯರ್ಥಿಯಾಗಿ, ಎಂ ಕೃಷ್ಣಪ್ಪ ಕಾಂಗ್ರೆಸ್ ಉಮೇದುವಾರನಾಗಿ ರಣಕಣದಲ್ಲಿದ್ದಾರೆ. ಚುನಾವಣೆ ಎಂಬ ರೇಸ್ನಲ್ಲಿ ಸಂಬಂಧಗಳು ಹಳಸಿ ಹೋಗ್ತಿವೆ. ಸ್ನೇಹ ಅರ್ಥಹೀನವಾಗುತ್ತಿದೆ. ಎಲ್ಲವೂ ಕುರ್ಚಿಯ ಮಹಿಮೆ. ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ? ಹೇಗೆ ರಕ್ತ ಸಂಬಂಧಿಗಳು ಸ್ನೇಹಿತರು ಹೊಡೆದಾಡ್ಕೊಂಡ್ರು ಅನ್ನೋದನ್ನ ನೋಡಿದ್ರಲ್ಲ. ಈಗ ನಿಮಗೆ ಗುರು ಶಿಷ್ಯರ ಫೈಟಿಂಗ್ ದೃಶ್ಯ ತೋರಿಸ್ತೀನಿ, ಆದರೆ ಬ್ರೇಕ್ನ ನಂತರ.